ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ಇಷ್ಟೊತ್ತಿಗೆ ಲೋಕಸಮರಕ್ಕೆ ಮುಹೂರ್ತ ಫಿಕ್ಸ್ ಆಗಬೇಕಿತ್ತು. ಆದರೆ ತಾಂತ್ರಿಕ ಕಾರಣವೋ ರಾಜಕೀಯ ಒತ್ತಡವೋ ಗೊತ್ತಿಲ್ಲ. ಕಾಂಗ್ರೆಸ್ ಮಾತ್ರ ನೇರವಾಗಿ ಮೋದಿ ವಿರುದ್ಧ ಆರೋಪದ ಸುರಿಮಳೆಗೈದಿದೆ. ಅಲ್ಲದೆ ಸರ್ಕಾರಿ ಕಾರ್ಯಕ್ರಮಗಳ ಆತುರತೆ ಬಗ್ಗೆಯೂ ಪ್ರಶ್ನೆ ಎತ್ತಿದೆ. ಸಕ್ಕರೆ ನಾಡಿಗೆ ಇವತ್ತು ಹೊಸ ಮಂಡ್ಯದ ಗಂಡಿನ ಪರಿಚಯ ಆಗಿದೆ. ತಮ್ಮ ಹಳೆ ಜೋಡೆತ್ತಿಗೆ ಡಿಕೆಶಿ ಚಾಟಿ ಬೀಸಿದ್ರು. ಸಿಎಂ ಸಿದ್ದು ಮಾತಿನ ಓಘದಲ್ಲಿ ಸ್ವಾಭಿಮಾನಿ ಸುಮಾ ಅರಳಲು ಹಸ್ತಲಾಘವ ಕಾರಣ ಅಂತ ಹೇಳಿ ಹಳೆ ರಹಸ್ಯ ಬಿಚ್ಚಿಟ್ರು. ಇತ್ತ ದರ್ಶನ್ ಮತ್ತೆ ಅಮ್ಮನಿಗೆ ಸಾರಥಿಯಾಗುವ ಸುಳಿವು ಕೊಟ್ರು. ಮನೆಗೆ ಮಾರಿ ಊರಿಗೆ ಉಪಕಾರಿ ಅನ್ನೋ ಮಾತಿದೆ. ಆದ್ರೆ ಇಲ್ಲಿ ಊರಿಗೆ ಮಾರಿ ನೆರೆಯವರಿಗೆ ಕಾವೇರಿ ಅನ್ನೋ ಹಾಗಾಗಿದೆ. ಕೆಆರ್ಎಸ್ನ ಆಳ ಬಗೆದ್ರು ಪಾತಾಳ ಗಂಗೆಯ ದರ್ಶನ ಆಗ್ತಾ ಇಲ್ಲ. ನೀರಿಗಾಗಿ ಇಡೀ ರಾಜ್ಯ ಬಿಕ್ಕುತ್ತಾ ಇರೋ ಹೊತ್ತಲ್ಲಿ ಹರಿದು ಹೋದ ಜಲ ರಾಜಕೀಯ ಜ್ವಾಲೆ ಎಬ್ಬಿಸಿದೆ. ಸಿಲಿಕಾನ್ ಸಿಟಿಗೆ ಜಲಕಂಟಕ ಎದುರಾಗಿದೆ. ಐಪಿಎಲ್ ಪಂದ್ಯಕ್ಕೂ ಗಂಡಾಂತರ ಎದುರಾಗಿದೆ. ಮ್ಯಾಚ್ ಬೇರೆಡೆಗೆ ಶಿಫ್ಟ್ ಮಾಡುವಂತೆ ಜಾಲತಾಣದಲ್ಲಿ ಜಲ ಅಭಿಯಾನ ಶುರುವಾಗಿದೆ. ನೀರಿನ ಎಫೆಕ್ಟ್ ಹೇಗಿದೆ ಅಂದ್ರೆ ಹಲವು ಹೋಟೆಲ್ಗಳು ತಾತ್ಕಾಲಿಕವಾಗಿ ಬಂದ್ ಮಾಡಲು ನಿರ್ಧರಿಸಿವೆ. ಅಯೋಧ್ಯೆಯಲ್ಲಿನ ಮಂಡಲ ಪೂಜೆ ಸಂಪನ್ನವಾಗಿದೆ. 48 ದಿನದಿಂದ ಪೇಜಾವರ ಶ್ರೀಗಳ ನೇತೃತ್ವದಲ್ಲಿ ನಡೆದ ಮಂಡಲೋತ್ಸವದ ಕೊನೆ ದಿನ 1008 ಕಲಶಾಭಿಷೇಕ ಸಹಿತ ಬ್ರಹ್ಮ ಕಲಶೋತ್ಸವ ಜರುಗಿತು. ಆಕರ್ಷಕ ಪುಷ್ಪಗಳ ಅಲಂಕಾರದಲ್ಲಿ ಬಲರಾಮ ಮಂದಸ್ಮಿತನಾಗಿ ದರ್ಶನ ತೋರಿದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.